ನಾವು DCP ಅವರಿಗೆ ಫೋನ್ ಮಾಡಿ ಆಂಧ್ರದಿಂದ ವಾಪಸ್ ಬೆಂಗಳೂರು ಬರ್ತೀವಿ. ಬೆಂಗಳೂರು ರಂಗನಾಥ್ ಅವ್ರನ್ನ ಭೇಟಿ ಆಗ್ತೀವಿ. ರಂಗನಾಥ್ ಅವ್ರು ಹೇಳ್ತಾರೆ ನನಗೊಂದು ದಿನ ಟೈಮ್ ಕೊಡಿ, ನಾನು ತಿಳ್ಕೊಂತೀನಿ, ನನಗೂ ಕರೆಕ್ಟಾಗಿ ನ್ಯೂಸ್ ಗೊತ್ತಾಗ್ತಲ್ಲ, ನೀವು ನಿಮ್ಮ ಸೋಚ್ ತಿಳ್ಕೊಳ್ಳಿ, ನಾಳೆ 8 ಗಂಟೆಗೆ ನೀವು ಇಂಡಿಯನ್ ಎಕ್ಸ್‌ಪ್ರೆಸ್ ಆಫೀಸ್ ಒಳಗೆ ಬನ್ನಿ, ಕಾರಲ್ಲಿ ಕೂತೀರಿ, ಅಲ್ಲೇ ಕೂತ್ಕೊಂಡು ಮಾತಾಡೋಣ ಅಂತ ರಂಗನಾಥ್ ಹೇಳ್ತಾರೆ. ಆಯ್ತು ಅಂತೇಳಿ ನಾವು ನಮ್ಮ ಸೋರ್ಸ್ಗಳು ತಿಳ್ಕೊಂಡು ಹೋಗ್ತೀವಿ ಇಲ್ಲಿಗೆ ಸಿಟಿ ಕಡೆಗೆ. ನಮ್ಮ ಬಗ್ಗೆ ತಣ್ಣೀರು ಏನು ಹೇಳಿದ್ದಾರೆ ಸ್ಟೇಷನ್ ಒಳಗೆ, ಅಥವಾ ತಣ್ಣೀರಿಂದ ನಮ್ಗೇನು FIR ಬುಕ್ ಆಗಿದೆಯಾ, ಅಥವಾ ನಮ್ಮ ಬಗ್ಗೆ ರಾಂಗ್ ಏನು ಬೇರೆ ಇನ್ಫಾರ್ಮೇಷನ್ ತಿಳ್ಕೊಂಡು ಟ್ರೈ ಮಾಡ್ತೀವಿ. ನಾವೆಲ್ಲೇ ಹೋಗಿ ನಾವು ಕರೆಕ್ಟಾಗಿ ಸೋರ್ಸ್ ತಿಳ್ಕೊಂತೀವಿ. ಡಿಪಾರ್ಟ್ಮೆಂಟ್ ಮೂಲಕನೋ ತಂದಿರೋ ಏನು ಮುಂದಾಳಾರ ತಂದಿರೋ ಲಾಯರ್ ಮೂಲಕ ತಿಳ್ಕೊಂತೀವಿ. ತಿಳ್ಕೊಂಡ್ರೆ ತಂದೀರು ನಮ್ಮ ಬಗ್ಗೆ ಎಲ್ಲೂ ಕೆಡ್ದಾಗ ಮಾತಾಡಿಲ್ಲ. ತಣ್ಣೀರು ಹೇಳಿರೋದು ನನಗೆ ಥರ ನ್ಯೂಸ್ ಬಂದು ನಮ್ಮ ಕಡೆ ಹುಡುಗರು ಬಂದು ನಮ್ಗೆ ಹೇಳಿರೋದು, ತರಕಾರಿ ದಿವಾನ ಮತ್ತು 4-5 ಜನ ಬಂದು ಅವರು ಇಷ್ಟಾಕಿ ಭಾರಿ ಕ್ಲೋಸ್ ಆಗ್ಬಿಟ್ಟವ್ರೆ, ಇಷ್ಟಾಕಿ ನಾ ಟಾಪ್ ಬೆಳೆಸಿ ನನಗೆ ತುಳಿಬೇಕಂತ ಪ್ಲಾನ್ ಮಾಡೋರೆ ಅಥವಾ ನಾವು ಮುಗಿಸ್ಬೋದು ಅಂತ ಹೇಳಿದ್ದಾರೆ. ಬಿಟ್ಟು ನಮ್ಮ ಬಗ್ಗೆ ಏನು ಹೇಳಿಲ್ಲ ಅಂದರೆ ನನಗೂ ಸರಿಯಾಗಿ ನ್ಯೂಸ್ ಇಲ್ಲ. ನನಗೆ ಶ್ರೀಧರ್ ತುಂಬ ಕ್ಲೋಸು, ನಮ್ಮ ಬಚ್ಚಂದ ನನ್ನ ತಮ್ಮ, ನಾವು ಅಣ್ಣ ತಮ್ಮದಿರಂಗೆ ಇಬ್ರು, ಅವನ ಹತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅದು ಮಾತಾಡಿದ್ರಲ್ಲಿ. ಇವರೆಲ್ಲ ಕನ್ಫ್ಯೂಸ್ ಮಾಡಿರೋ ತಣ್ಣೀರ ಬಗ್ಗೆ. ಆಯಿಂದ ಆ ಥರ ಸ್ಟೇಟ್ಮೆಂಟ್ ಆಗಿದ್ದು. ಇವೆಲ್ಲ ಕಾರಣ ಆಗಿ ನಾನು ಆಚೆ ಹೋಗಿದ್ದು. ನನ್ನ ಪೊಲೀಸ್ನವ್ರು ಎನ್ಕೌಂಟ್ರ್ ಮಾಡ್ತಾ ಅನ್ನೋದು ಅದು ಒಂದು ಸುದ್ದಿ ಇತ್ತು. ಅದನ್ನು ಯಾರು ಡೈರೆಕ್ಟ್ ಪೊಲೀಸರು ಹೇಳಿರಲಿಲ್ಲ, ನಮ್ಮವ್ರು ಬಂದು ಹೇಳೋರೆ ನನಗೆ, ಅದೆಲ್ಲ ನಾನು ಡಿಸ್ಟರ್ಬ್ ಮಾಡೋತ್ತೆ, ಅದಕ್ಕೆ ನಾನು ಮಾಡಿದ್ದು ಅಂತ ತಣ್ಣೀರು ಹೇಳೋದು. ತಣ್ಣೀರು ಟೋಟ್ಲಿ ಇನ್ನೋಸೆಂಟ್, ಟೋಟ್ಲಿ ಕತೆ ಒಳಗಂದ್ರೆ ಎಲ್ಲ ಅವ್ರ ಗಾಳಿ ಸುದ್ದಿಯಿಂದ ತಣ್ಣೀರಿಂದ ಬೆಂಗಳೂರು ಬಿಟ್ಟು ಹೋಗಿರೋದು. ತಣ್ಣೀರು ಡೈರೆಕ್ಟ್ ಏನೂ ಸುದ್ದಿ ಹೋಗಿಲ್ಲ. ಅದು ತಣ್ಣೀರು ಜೊತೆಗಿರೋರು, ತಣ್ಣೀರು ಕ್ಲೋಸ್ ಇರೋರು, ತಣ್ಣೀರು ಹತ್ರ ತಿಂತಿರೋರೆ ತಣ್ಣೀರಿಗೆಲ್ಲ ರಾಂಗ್ ನ್ಯೂಸ್ ಕೊಟ್ಟು ತಣ್ಣೀರನ್ನ ಡಿಸ್ಟರ್ಬ್ ಮಾಡಿ ತಣ್ಣೀರಲ್ಲಿ ಹೋಗೋ ಥರ ಮಾಡಿದ್ರು. ಅಥವಾ ಅವ್ರಿಗೆ ಅದೇನು ಫಾಯ್ದಾ ಇತ್ತು ಅಥವಾ ಅದು ನಮ್ಗೆ ನೆಗ್ಲೆಕ್ಟ್ ಆಗ್ತದೋ ಅದೇನಂತ ಅವ್ರಿಗೆ ಗೊತ್ತಿಲ್ಲ ವಿಷಯ. ಈ ಥರ ಪ್ಲಾನ್ ಮಾಡ್ರು. ಇದನ್ನ ನಮ್ಗೇನು ತಣ್ಣೀರ್ಗಳಿಂದ ಎಲ್ಲೂ FIR ಆಗಿಲ್ಲ. ನಮ್ಗೆ ಒಂದೇ ಒಂದು ಕಂಪ್ಲೇಂಟ್ ಆಗಿರೋದು ಯಾವುದಪ್ಪ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವ್ರ ಸ್ಟೇಷನ್ ಕಂಪ್ಲೇಂಟ್ ಆಗಿರೋದು. ಅದೊಂದು ದೊಡ್ಡ ಕಂಪ್ಲೇಂಟ್ ಇಲ್ಲ, ತುಂಬ ಚಲೋ ಹೊಡೆದಿಲ್ಲ, ಅವನಿಗೆ ಗನ್ ತೋರಿಸಿಲ್ಲ, ಏನಿಲ್ಲ. ಆ ಲ್ಯಾಂಡ್ ಲ್ಯಾಂಡ್ ಓನರ್ ನಮ್ಮ ಫ್ರೆಂಡೇ, ಲ್ಯಾಂಡ್ ಒಳಗೆ ಕೂತಿ ಫ್ಯಾಕ್ಟ್ರೀಸ್ ಅವನು ನಮ್ಮ ಫ್ರೆಂಡ್, ಅವ್ನು ಮೋಟರ್ ಸೈಕಲ್ ರೇಸ್ ಅವರು. ಅವನಿಗೆ 1 ವರ್ಷ ಟೈಮ್ ಕೊಡಿಸಿದ್ವಿ. 1 ವರ್ಷ ಬಾಡಿಗೆ ಕೇಳಬೇಡ, ಏನು 1 ವರ್ಷ ಖಾಲಿ ಮಾಡ್ತಾನೆ ಅವನು, ಅಂತ ದುಡ್ಡಿಲ್ಲ, ಖಾಲಿ ಮಾಡೋಕ್ಕಾಗಲ್ಲ, ನೀನು ಎಲ್ಲೂ ಖಾಲಿ ಮಾಡ್ಸೋಕೆ ಹೋಗ್ಬೇಡ, ಕೋರ್ಟ್ಗೆ ಹೋಗ್ಬೇಡ ಅಂತ ಹೇಳಿದ್ವಿ. ಅವನು ಒಪ್ಕೊಂಡ, ಇವನು ಒಪ್ಕೊಂಡ, ಅಷ್ಟೇ. ನಮಗೆ ಅದಕ್ಕೆ ಒಂದು ಎದುರಿಸ್ತೀವಿ ಅಂತ ಕಂಪ್ಲೇಂಟ್ ಮಾಡೋದು. ಅಂತ ಸೀರಿಯಸ್ ಕಂಪ್ಲೇಂಟ್ ಅಲ್ಲ ಅದು. ಅಥವಾ ಸ್ಟೇಷನ್ ಬೇಲ್ ಆಗುತ್ತೆ, ಇಲ್ಲ ಕೋರ್ಟಲ್ಲಿ ಹೋಗಿ ಅಷ್ಟು ಫಸ್ಟ್ ದಿನ ಬೇಲ್ ಆಗುತ್ತೆ, ಅಥವಾ ಒಂದು 3 ದಿನ ಜೈಲಿಗೆ ಹೋದ್ರೆ ಬೇಲ್ ಆಗುತ್ತೆ, ಅಷ್ಟೇ ಕೇಸ್ ಅದು. ಈ ಸಣ್ಣ ಕೇಸನ್ನು ತೊಗೊಂಡು ಇವ್ರು ಏನು ಮಾಡವ್ರೆ, ದುಬೈ ಕೂತಿರೋ ಮುತ್ತಪ್ಪರೆ, ಅವನಿಗೆ ಸಾಥ್ ಕೊಡ್ತಾ ಇರೋದು ರವಿ ಬೆಳಗೆರೆ ಇನ್ನೊಂದು ಕ್ಲೋಸ್ ಫ್ರೆಂಡ್ ಇದ್ದ ಒಬ್ಬ. ಆ ಟೈಮ್ಲಿ ವಿಜಯ್ ಮಲ್ಯ, ಅದು ಇಂಗ್ಲೀಷ್ ಪೇಪರ್ ಬರ್ತಾಯಿತ್ತು, ಅಲ್ಲಿ ಎಡಿಟರ್ ಇದ್ರು ಅವನು, ಇವರು 3 ಜನ. ಇನ್ನು ಮಾಮೂಲಿ ನಮ್ಗೆ ಏನು ಕೂತು ಪೊಲೀಸ್ ವ್ಯವಸ್ಥೆ ಇದೆ, ಪೊಲೀಸ್ ಡಿಫೆಂಟ್ ತೊಗೊಂಡು ನಮ್ಮನ್ನು ಇಲ್ಲಿ ಸಿಕ್ಸಕ್ಕೆ ಪ್ಲ್ಯಾನ್ ಮಾಡ್ತಾರೆ, ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಗೋಳಿ ಕಂಬಕ್ಕೆ ಪ್ಲ್ಯಾನ್ ಮಾಡೋರೆ. ಒಂದು ಗೇಮ್ ನಡೀತಾ ಇದೆ ಅಂತ. ಈ ಕಾರಣಕ್ಕೆ ಏನು ಮಾಡ್ತೀವಿ ನಾವು, ನೆಕ್ಸ್ಟ್ ಡೇ ನಾವು ಮಾಡ್ತೀವಿ, ನಮಗೆ ಸಾಕಷ್ಟು ನ್ಯೂಸ್ ಸಿಗುತ್ತೆ, ನಾವು ಇನ್ನೂ ಸ್ವಲ್ಪ ನ್ಯೂಸ್ ಕಲೆಕ್ಟ್ ಮಾಡ್ತೀವಿ. ರಂಗನಾಥ್ ಅವ್ರಿಗೆ ನೆಕ್ಸ್ಟ್ ಡೇ ನಾವು ಹೋಗಲ್ಲ, ಫೋನ್ ಮಾಡಿ ಹೇಳ್ತೀವಿ ಅವ್ರಿಗೆ, ನಾವು ನೆಕ್ಸ್ಟ್ ಡೇ ಬರ್ತೀವಿ ಅಂತೇಳಿ. ಮನೆ ಫೋನಲ್ಲ, ಕಾಯಿನ್ ಬೂತ್ನ ಫೋನ್ ಮಾಡಿ ಅವ್ರಿಗೆ ಹೇಳ್ತೀವಿ ನೆಕ್ಸ್ಟ್ ಡೇ ಬರ್ತೀವಿ ಅಂತೇಳಿ. ಅವ್ರು ಓಕೆ ಅಂತ ಅವರು ಅಂತ. ನಾವು ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ಸಾಕಷ್ಟು ತಿಳ್ಕೊಂಡು ನೆಕ್ಸ್ಟ್ ಡೇ ನಾವು ರಂಗನಾಥ್ ಅವ್ರು ನೋಡ್ಬೇಕು. ನಮ್ಮ ರಂಗನಾಥ್ ಅವರು ನಮಗೆ ಇಬ್ಬರಿಗೆ ನೋಡ್ತಾರೆ, ಕಾರೊಳಗೆ ಕೂತಿರೋದು, ಮಾಡಿ ಮೇಲೆ ನಿಂತ್ಕೊಂಡವ್ರು ಆಫೀಸಿಂದ. ನಾವಿಬ್ಬರು ಕಾರೊಳಗೆ ಕೂತಿರ್ತೀವಿ, ನಾನು ಕೇಳಿದ ಇಳಿದು ಹತ್ತು ಮೇಲೆ ಕೂತ್ಕೊಂತೀನಿ. ಅವ್ರಿಗೆ ಗೊತ್ತಾಯ್ತು ನಾನು ಬಂದಿದ್ದೀನಿ ಅಂತೇಳಿ. ರಂಗನಾಥ್ ಕಡೆ ಬಂದು ಹೇಳ್ತಾರೆ, ಏನು ಸಿದ್ಧಾರ್, ಇಡೀ ಬೆಂಗಳೂರು ಪೊಲೀಸ್ ಹುಡುಕ್ತಾರೆ, 3 ಸ್ಕ್ವಾಡ್ ನಿಮ್ಮನ್ನ ಹುಡುಕ್ತಾ ಇದ್ದಾರೆ, ಎಲ್ಲಿ ಸಿಗ್ತೀರಾ ನೀವು, ಏನು ಮಾಡ್ತೀರಾ ಅಂತೇಳಿ. ಇಷ್ಟಾಗಿ ನೀವು ಸುತ್ತ ಮಾಡ್ತೀರೋ ಯಾರಿಗೆ ತಗೊಂಡು ವರ್ಕ್ ಮಾಡ್ತಾಯಿಲ್ಲ, ಅಥವಾ ಸಮಥಿಂಗ್ ಯಾರಿಗೆ ಹೇಳ್ಸಿದ್ರೋ ಏನೋ ಮಾಡಿದ್ರು ಏನೋ ಗೊತ್ತಿಲ್ಲ, ಬರೀ ನಿಮ್ಮ ಮಾತ್ರ ಹುಡುಕ್ತಾರೆ ಅಷ್ಟೇ ಡಿಪಾರ್ಟ್ಮೆಂಟ್ ಒಳಗೆ. ಅಂದರೆ ನಾನು ಇಬ್ಬರಿಗೆ ನೋಡಿ ತುಂಬ ದಿನ ಆಗಿತ್ತು ನೀವು ಇಬ್ಬರೇ ಬರೋದು. ಇಲ್ಲ, ನೀವೊಂದು ಗಾಡಿ ಒಳಗೆ ಇನ್ನೊಂದು ಗಾಡಿ ಒಳಗೆ ಯಾವಾಗ 2 ಗಾಡಿ ಸುತ್ತಾಡ್ತಾ ಇದ್ವಿ ನೋಡಿ. ಇಡೀ ಬೆಂಗಳೂರು ಸುತ್ತ ಪೊಲೀಸರು ನೀವು ನೋಡಿ, ಇಂಡಿಯನ್ ಎಕ್ಸ್ಪ್ರೆಸ್ ಬೆಂಗಳೂರು ಸಿಟಿ ಒಳಗೆ ಕೂತು ಮಾತಾಡ್ತಾರೆ. ಈ ಕಡೆ ಕಮಿಷನ್ ಆಫೀಸ್ ಇದೆ, ಈ ಕಡೆ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಮಾತಾಡೋದು. ಅಂದರೆ ಇದೇ ಹೇಳೋದು ಅಲ್ವಾ, ಸಸ್ಪೆನ್ಸ್ ಅಂತೇಳಿ ರಂಗನಾಥಗಳು ತುಂಬ ಜೋರ ಆಗ್ತಾರೆ. ಸರ್, ಈ ಥರ ಮಾಮೂಲಿ ಸೈಡ್ ಎಲ್ಲ ಆಗ್ತಾ ಇರ್ತವೆ, ಎಷ್ಟೋ ಜನ ಕಮಿಷನ್ ಮುಂದೆ ಪಾಸ್ ಆಗ್ತಾ ಇರ್ತೀವಿ, ಅವಾಗೆಲ್ಲ ಏನು ಗೊತ್ತಾಗ್ತದೆ ನಾವು ಹೋಗ್ತಾ ಇದೀವಿ ಅಂತೇಳಿ. ಶಿವಾಂಜನೇಯ ಮೇಲೆ ಹೋಗ್ತೀವಿ, ಅಲ್ಲಿರೋ ಸ್ಕ್ವಾಡ್ ಹುಡ್ತಾ ಇರುತ್ತೆ. ಇಂಥ ಕಡೆ ಕಾರ್ ಗೊತ್ತಾಗಲ್ಲ ಸರ್, ಯಾರೋ ನಮಗೆ ಇನ್ಫಾರ್ಮೇಷನ್ ಕೊಡಬೇಕು, ನಮ್ಮ ಜೊತೆಗೆ ಇರೋರು ಅಥವಾ ನಮ್ಗೆ ಬೇಕಾಗಿ ಆಗದಿರೋರು, ನಮಗೆಲ್ಲ ಟಕ್ಕಂತ ಅವ್ನು ಹೋಟ್ಲು ಕೂತ್ಕೊಂಡು ಊಟ ಮಾಡೋ ಟೈಮ್ಲಿ ಯಾರು ಫೋನ್ ಮಾಡಿ ಹೇಳಿದ್ರೆ ಟಕ್ಕಂತ ಅವ್ನು ಹಿಡಿತಾರೆ. ಇಲ್ಲ ಅಂದರೆ ಸುಲಭವಾಗಿ ಹಿಡಿಯೋಕ್ಕಾಗಲ್ಲ ಸರ್ ಡಿಪಾರ್ಟ್ಮೆಂಟು ಅಂತ ಹೇಳ್ತೀವಿ. ರೈಟ್ ಅಂತ ಅವರು ರಂಗನಾಥ ತಿಳ್ಕೊಂಡು. ಅವತ್ತು ರಂಗನಾಥ್ ತುಂಬ ಕ್ಲೀನ್ ಹ್ಯಾಂಡು, ಸಂಕೋಚ, ಬರೇ ಚೈನ್ ಸ್ಮೋಕರು. ಅವ್ರಿಗೂ ಸಾಕಷ್ಟು ಡಿಪಾರ್ಟ್ಮೆಂಟ್ ಬೆಲೆ ಇತ್ತು ರಂಗನಾಥ್ಗೆ. ಆ ಕಾರಣದಿಂದ ನಾವು ರಂಗನಾಥ್ ಹತ್ರ ಮಾತಾಡ್ಕೊಂಡು ರಂಗನಾಥ್ ಅವ್ರಿಗೆ ಏನು ಸಿಗುತ್ತೆ ಮೆಸೇಜ್, ಸೇಮ್ ಮೆಸೇಜ್ ಸಿಗುತ್ತೆ.
ಏನು ಮೆಸೇಜ್ ಸಿಕ್ಕಿರುತ್ತೆ ಅವ್ರಿಗೆ, ಇವ್ರುಗಳಿಗೆ ಈ 3 ಜನ ಇವ್ರಿಗೆ ಸ್ವಲ್ಪ ACP ಭಾವ ಸ್ಕ್ವಾಡ್ನಲ್ಲಿರೋ ACP ಭಾವ ನಮಗೆ ತುಂಬ ಫೇವರು ಶ್ರೀಧರ್ ಬಚ್ಚನ್ಗೆ, ಅಜೀಮ್ ಸ್ವಲ್ಪ ತನ್ವೀರ್ ಫೇವರು. ಆ ಜೊತೆಗೆ ಇನ್ನೂ ವಿಲ್ಸನ್ ಅಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಇದ್ರು, ಅವರು ಕೈಸರ್ ಅಂತೇಳಿ, ಅವರು ನಾರ್ತ್ ಕರ್ನಾಟಕದವರು, ಬೆಂಗಳೂರು ಲೋಕಲ್. ಏನೋ ಕಾರಣಕ್ಕೆ ಅವ್ರಿಗೆ ಸಿಂಪತಿ, ಇವನ್ನ ಒಂದು ಟ್ರೂಪ್ ಮಾಡ್ಕೊಂಡು ಅಂದರೆ ಬೇರೆ ಬೇರೆ ಟ್ರೂಪ್, ಇವೆಲ್ಲ ಟ್ರೂಪ್ ಸೇರಿಕೊಂಡು ನಮಗೆ ರಂಗನಾಥ ಎಲ್ಲ ಮೆಸೇಜಲ್ಲಿ ನಮ್ಮ ಹತ್ರ ಗನ್ಗಳಿದ್ದಾವೆ, ನಮ್ಮ ಹತ್ರ ಹ್ಯಾಂಡ್ ಬಾಂಬ್ಸ್ಗಳಿದ್ದಾವೆ, 10ರಿಂದ 15 ಹ್ಯಾಂಡ್ ಬಾಂಬ್ಸ್ ಇದ್ದಾವೆ. ಈ 5 ನಾಟ್ 6 ಕೇಸು ಮತ್ತು ಎದುರಿಸಿ ಈ ನಾಮಕೋಸ್ಕರ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ವಿತ್ ಕುಮಾರ್ ಸಿಮ್ಯುಲೇಷನ್ನಲ್ಲಿ ಪ್ರಾಪರ್ಟಿ ಇರೋದು ಅಲ್ಲಿ ಮೈಕೋ ಲೆವೆಟ್ನಲ್ಲಿ, ಮೈಕೋ ಫ್ಯಾಕ್ಟ್ರಿ ಹತ್ರ. ಲ್ಯಾಂಡ್ ಓನ್ ಇರೋದು ಕೋರಮಂಗಲ ಒಳಗೆ, ಇವನ್ ಮನೆ ಇರೋದು ತಿಲಕ್ ನಗರ ಒಳಗೆ, ಇವನು ಮೋಟರ್ ಫ್ಯಾಕ್ಟ್ರಿ ಅವನು ಬೇರೆ ಕಡೆ ಇರೋದು. ಈ ಎಲ್ಲಿ ಕಂಪ್ಲೇಂಟ್ ಎಷ್ಟಾಗಿದ್ದಲ್ಲಿ ಕುಮಾರ್ ಸಿಮ್ಯುಲೇಟ್ಗಳಿಗೆ ನಮ್ಮ ಮನೆ ಹತ್ರ ನಾವೆಲ್ಲ ಅಲ್ಲಿಂದ ಕರ್ಸಿಲ್ಲ ಎದುರಿಸಿದ್ದೀವಿ ಅಂತೇಳಿ ಕಂಪ್ಲೇಂಟ್ ಸುಮ್ಮನೆ ನಾಮಕೋಸ್ಕರ ಕಂಪ್ಲೇಂಟಿಂದ ಇದು ನಿಮ್ಗೆ ತೆಗಿಬೇಕಂತ. ಯಾರು ತೆಗಿಬೇಕು? ನಿಮ್ಮ ಹತ್ರ ಹ್ಯಾಂಡ್ ಬಾಂಬ್ಗಳು, ನಿಮ್ಮ ಹತ್ರ ಗನ್ಗಳು. ಈ ಗನ್ಗಳು ಮತ್ತು ಹ್ಯಾಂಡ್ ಬಾಂಬ್ ಕೇಸ್ ಹಾಕಿದ್ರೆ ನಿಮಗೆ ನೀವು ಆರಾಮಾಗಿ ಗುಂಡಾಕ್ಟ್ ಆಗ್ಬೋದು. ಮಿನಿಮಮ್ 6 ತಿಂಗಳು 1 ವರ್ಷ ಹೋಗ್ತೀರಾ ನೀವು. ಈ ಪ್ಲ್ಯಾನ್ ಮಾಡಿ ನಿಮ್ಗೆ ಮುಗಿಸ್ಬಿಡೋಣ ಹಿಂಗೆ ಈ ಕೇಸಿಂದ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಆರ್ಮ್ಸ್ ಆ್ಯಕ್ಟ್ ಏನು ಬೇಕಾದ್ರೂ ಆಗ್ಬೋದು. ನೀವು ಆ ಕೇಸನ್ನ ತಿಳ್ಕೊಂಡು ಸುಮ್ಮನೆ ಆರಾಮಾಗಿ ಸಿಲಿಂಡರ್ ಆಗಿದ್ರೆ ಆಗಲ್ಲ. ಸಿಲಿಂಡರ್ ಆಗೋ ಮುಂಚೆ ನೀವು ಗಟ್ಟಿ ಮಾಡ್ಕೊಳ್ಳಿ, ಯಾರು ಎಲ್ಲಿ ಮಾತಾಡಬೇಕು, ಎಲ್ಲಿ ಹೇಳ್ಸ್ಬೇಕು ಅಂತೇಳಿ ನಂಗೆ ಮಾತಾಡ್ತಾರೆ. ನಾನು ಅವ್ರಿಗೂ ಸಾಕಷ್ಟು ಡಿಪಾರ್ಟ್ಮೆಂಟ್ ಆಫೀಸ್ ಚೆನ್ನಾಗಿದೆ, ನಾನು ಎಲ್ಲಿ ಮಾತಾಡ್ತೇನೆ ನಾನು. ನೀವು ಆರಾಮಾಗಿ ನೆಕ್ಸ್ಟ್ ವೀಕ್ ಹೋಗಿ ಎಲ್ಲ ಸೆಟಪ್ ಮಾಡಿದ್ರೆ ಸಿಲಿಂಡರ್ ಬೇಕು ನೀವು ಹುಡ್ಕೊಬಿಡುತ್ತೆ. ಅಂದರೆ ನೀವು ಒಂದು ತುಂಬ ಈಸಿ ತೊಗೊಬೇಡಿ. ನಿಮಗೆ ಬರೀ ಕುಮಾರಸ್ವಾಮಿ DCP ಸೌತ್ ಸ್ಕ್ವಾಡ್ ಹುಡುಕ್ತಲ್ಲ, ಒಂದು ಇದು ಹುಡುಕ್ತದೆ, ಒಂದು ಗಣಪತಿ ಸೌದಾಗರ್ ಸಿದ್ದಪ್ಪ ಅಂತ ಅಲ್ಲಿ ಸಿಂಗ್ ಅವ್ರು ಹುಡುಕ್ತಾದ್ರಲ್ಲಿ. 3ನೇದು ಬಂದು ಇಲ್ಲಿ ACP ಭಾವ ಸಂಗ್ರಾಮ್ ಸಿಂಗ್ ಈ ಟ್ರೂಪ್ ಹುಡುಕ್ತಾಯಿದ್ದಾರೆ. ನೀವು ಮಾತ್ರ ಭಾರಿ ಕೇರ್ಫುಲ್ ಆಗಿರ್ಬೇಕು. ಸಿಕ್ಕಂಡ್ರೆ ಮಾತ್ರ ಎಲ್ಲ ಫಜೀತಿ ಆಗ್ಬಿಡುತ್ತೆ, ಅದಕ್ಕೆ ಸಿಕ್ಕಂಬಿಡಿ ಅಂತ ಹೇಳಿ ಅಲ್ಲಿ ಮೂವ್ ಮಾಡ್ತಾರೆ. ನಾನು ಮತ್ತೆ ಅಲ್ಲಿಂದ ಇವತ್ತು ಮಾತಾಡಿ ಮುಗಿಸ್ಕೊಂಡು ಅರ್ಧ ಗಂಟೆ ಒಳಗೆ ನೀವು ಟಚ್ ಒಳಗಿರ್ತೀವಿ ಫೋನ್ ಮಾತಾಡಿ, ನೀವು ಇನ್ಫಾರ್ಮೇಷನ್ ಟ್ರೀಟ್ಮೆಂಟ್ ನಮಗೂ ಹೆಲ್ಪ್ ಮಾಡ್ತಾರೆ, ನೀವು ಮಾಡ್ತಾರೆ ಅಂತೇಳಿ ನಾವು ಅಲ್ಲಿಂದ ಪ್ರೆಸ್ ಕ್ಲಬ್ ಬರ್ತೀವಿ. ನಮ್ಗೆ ಗೊತ್ತು ಡೈಲಿ ಪ್ರೆಸ್ ಕ್ಲಬ್ಗಿನ ಡ್ಯಾನಿ 9 ಗಂಟೆಗೆ ಬರ್ತಾರೆ, 8:30 9 ಗಂಟೆಗೆ ಅಂತ ಗೊತ್ತು, ಕೆಲಸ ಮುಗಿಸ್ಕೊಂತ. ಅಲ್ಲಿ ಏನು ಮಾಡ್ತೀವಿ, ಯಾರು ಕಾರ್ಯವರು ಕಳಿಸಿ ವಾಚ್ಮನ್ನ ಕಳಿಸಿ ಕಾರೊಳಗೆ ಕೂತ್ಕೊಂಡೆ ಡ್ಯಾನಿನ ಕರ್ಸ್ಕೊಂಡು. ಸರ್ ಡ್ಯಾನಿ ಇಲ್ಲಿ ಪ್ರೆಸ್ ಕ್ಲಬ್ ನೋಡಿಟ್ ಫಿಗರು ಸಾಯಂಕಾಲ 8-8:30 ಬಂದರೆ ಇಡೀ ಪ್ರೆಸ್ಗಳಿಗೆ ಆವಾಜು ಸಿಕ್ಕಾಪಡೆ. ಅವಾಗ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಅವರು ರಿಪೋರ್ಟ್ರು, ಕ್ರೈಮ್ ರಿಪೋರ್ಟ್ सीधे कहते ये निशान क्या बचन तुमको डुबाने के लिए चला गया उन्हें तुम्हारा दोस्त उसी दिन बोला मारा चौथ को तुम जमाओ मत उसको बोल के, इसलिए मुझे सिगरेट नहीं दिया. मुझे मेरे को ಶ್ರೀಧರ್ मेरे पर गुस्से में आ गया. उसको सिगरेट मेरे को उसका आदत मालूम था ಅಂತ ಹಿಂದಿ ಒಳಗೆ ಹೇಳ್ತಾನೆ. ಅವ್ರಿಗೆ ಶ್ರೀಧರ್ ಕೇಳೋದು ಯಾರಿಗೆ, ಡ್ಯಾನಿಗೆ ಉರ್ದು ಚೆನ್ನಾಗಿ ಬರುತ್ತೆ ಮಾತು. ಡ್ರಿಂಕ್ಸ್ ನೋಡಿ ಎಮೋಷನಲ್ಗೆ ಡ್ಯಾನಿ ಉರ್ದುಗಳು ಮಾತಾಡ್ತಾರೆ. ಅವ್ರು ತಿರುಗಿಬಿಟ್ರು ಶ್ರೀಧರು, ನಾನು ಹೇಳಿದೆ ಅವ್ನು ಬರೀ ಸರಿ ಇಲ್ಲ ಅಂತೇಳಿ. ನಾನು ಸುಮ್ಮನೆ ಹೇಳಿದ್ನಾ, ನಾನು ಸುಮ್ಮನೆ ಸಿಗರೇಟ್ ಕೊಟ್ಟಿಲ್ಲ ಅವನಿಗೆ, ಅವ್ನು ನಮ್ಮ ಕಾರಣ ಅಂತ ಗೊತ್ತಿತ್ತು, ನೀವು ಅಂಥವ್ರು ಸಪೋರ್ಟ್ ಮಾಡ್ತಾ ಇದ್ದೀರ ಅಂತೇಳಿ. ಅವ್ನು ನಿಮಗೆ ಸರಿಯಾಗಿ ಮುಗಿಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ನಾವು ಇನ್ನೂ ಎಲ್ಲೂ ಮಾತಾಡ್ತಾ ಇಲ್ಲ, ನೀವು ಬಂದಿದ್ದೀರ ಇವಾಗ ನಮ್ಗೆ ಗೊತ್ತಾಯ್ತು, ನೀವು ಬಂದೇ ಸಿಗ್ತೀರಾ ಅಂತೇಳಿ. ಇನ್ನು ಮುಂದೆ ಏನು ಬೇಕು ಎಲ್ಲ ಹೇಳಿಸ್ಬೇಕು ಹೇಳಿ. ಡ್ಯಾನಿ ಏನು ಕೊಡ್ತಾರೆ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಬಚನ್ ಶ್ರೀಧರ್ ನೀವು ವಿ ಸೋಮಣ್ಣ ನಿಮ್ಗೆ ಆತ್ಮೀಯ ಕ್ಲೋಸು, ನಿಮ್ಗೆ ಗೊತ್ತಲ್ಲ. ವಿ ಸೋಮಣ್ಣ ಕೌನ್ಸಿಲಿಂದ ನಮಗೆ ಕ್ಲೋಸು, ನಮ್ಮ BRಗೆ ಮತ್ತು ನಮ್ಮ CCP ನಟರಾಜರ್ಗೆ ಕೌನ್ಸಿಲರಿಂದನೂ ಇವ್ರು ಗೆಲ್ಸ್ಕೊಂಬಂದಿರೋದು, ಕೌನ್ಸಿಲರ್ಗಿಂತ ಗೆಲ್ಸ್ಕೊಂಬಂದಿದ್ರು ಸೋಮಣ್ಣ. MLA ಅಂತೂ ಔಟ್ ಆಫ್ ದಿ ವರ್ಕ್ ಮಾಡೋದು ಹೇಳ್ತಾರೆ. ನೀವು ಮಾತು ಯಾವುದೇ ಕಾರಣಕ್ಕೆ ಸೋಮಣ್ಣ ತೆಗಿಯಲ್ಲ. ಅದೇ ಥರ ಸೋಮಣ್ಣನ ಮಾತು ಯಾರು ತೆಗಿಯಲ್ಲ ಅಂದರೆ ಇವರು ಪ್ರೆಸಿಡೆಂಟ್ ಕಮಿಷನರ್ ಬೆಲೆ ಕೊಡ್ತಾರೆ, ರೇವಂತ್ ಸಿದ್ದ ಅವರು. ಹಾಗಾದರೆ ಪಟೇಲ್ ಅನ್ನೋ ಚೀಫ್ ಮಿನಿಸ್ಟರ್ಗೆ ಭಾರಿ ಕ್ಲೋಸ್ ಸೋಮಣ್ಣ ಆ ಟೈಮ್ನಲ್ಲಿ ಅಂತೇಳಿ ಡ್ಯಾನಿ ಏನಿದೆ ನಾವು ಅದು ನಮ್ಗೆ ಗೊತ್ತಿರೋ ವಿಷಯ. ಡ್ಯಾನಿ ಅದನ್ನ ಮಾಡ್ತೀವಿ ಬಿಡಿ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡು ನೀವು ಮಾಡೋ ಕೆಲಸ ನೀವು ಮಾಡಿ, ನೀವು ಯಾರಿಗೆ ಹೇಳಿಸ್ತೀರಾ, ನೀವು ಯಾರು ಆಫೀಸಿಗೆ ಹೇಳ್ತೀರಾ ಹೇಳಿ ಅಂತ ಹೇಳಿ ಇವ್ರು ಹೇಳ್ತಾರೆ. ಡ್ಯಾನಿ ಹೇಳ್ತಾರೆ ಶ್ರೀಧರ್ ಇವ್ರಿಗೆ ಹೇಳ್ತಾರೆ, ಅಜಯ್ ಕುಮಾರ್ ಸಿಂಗ್ ಅಂತ ಅಡಿಷನಲ್ ಕಮಿಷನರ್ ಕೂತಿದ್ದಾರಲ್ಲಿ, ಅವ್ರು ಇದು ಹ್ಯಾಂಡಲ್ ಮಾಡ್ತಾ ಇರೋದು, ನೀವು ಮಾತಾಡಿಸಿ ಆಯ್ತು ಅಂತೇಳಿ ನಾವೇನು ಮಾಡ್ತೀವಿ. ಅವತ್ತು ನೈಟೇ ಆಲ್ರೆಡಿ ಸೋಮಣ್ಣಿಗೆ ಒಂದು ರೌಂಡ್ ಔಟ್ ನಾವು ಹೇಳ್ಸ್ಬಿಟ್ಟಿದ್ದೀವಿ. ಸೋಮಣ್ಣ ಕಮಿಷನರ್ ಮಾತಾಡೋರೆ,
ಮಾತಾಡಿದ್ರು ನಮ್ಗೆ ಈ ಲೆವೆಲ್ ಡಿಪಾರ್ಟ್ಮೆಂಟ್ ನಾವು ಯಾರೇ ಹೇಳ್ಸಿ ಏನೇ ಮೇಲೆ ನಡೀತಿರ್ತಾರೆ. ಅಷ್ಟು ಹುಡ್ಕೋದು ಮಾಡೋದು ಕೇಸ್ ಆಗೋದು ಇದ್ದೇ ಇರ್ತಾರೆ. 100% ಇನ್ನೊಂದು ಸರಿ ಪಂಚ್ ಮಾಡಿಸಿ ಅಂತೇಳಿ ನಮಗೆ ಡ್ಯಾನಿ ಹೇಳ್ತಾರೆ. ಅದಕ್ಕೆ ನಾವು ಇನ್ನೊಂದು ಸರಿ ಹೋಗ್ತೀವಿ, CCP ನಟರಾಜ್ ಮನೆಗೆ ಹೋಗ್ತೀವಿ. ಅವ್ರನ್ನ ಕರ್ಸ್ಕೊಂಡು ಅವ್ರನ್ನ ಕುಣಿಸ್ಕೊಂಡು ಗಾಡಿ ಒಳಗೆ, ನೀನು ಬರೀ ಸೋಮನಿಗೆ ಒಬ್ರು ಕಳಿಸ್ಬೇಡಿ, ಜೊತೆಗೆ ನೀವು ಹೋಗಿ ನಮಗೆ ಕನ್ಫರ್ಮ್ ಆಗೋದು, ಇಲ್ಲ ಕನ್ಫರ್ಮ್ ಆಗಲ್ಲ, ನಮ್ಗೆ ಎಷ್ಟೇ ಕ್ಲೋಸ್ ಇಲ್ಲಿ ರಾಜಕಾರಣಿಗಳು ಸುಮ್ಮನೆ ಹೇಳ್ತೀವಿ ಅಂತ ಮಾಡ್ಕೊಡ್ತಾರೆ. ನಮ್ಗೆ ನಟರಾಜ್ ಅಣ್ಣ ಇರೋ ನಂಬಿಕೆ ಇವ್ರ ಮೇಲೆ ಇಲ್ಲ, ಎಷ್ಟೇ ಕ್ಲೋಸ್ ಇದ್ರು, ನೀವು ಜೊತೆಗೆ ಹೋಗಿ ಅಂತ ಫೋರ್ಸ್ ಮಾಡಿ ಅವ್ರ ಜೊತೆಗೆ ಹೋಗಿ ಅಂತ ಕಳ್ಸ್ಕೊಡ್ತೀವಿ. ಯಾರಿಗೆ? ನಟರಾಜ್ ಸೋಮನ. ನಾನು ಫೋನ್ ಟಚ್ ಇರ್ತೀವಿ, ನೀವು ಎಲ್ಲಿರ್ತೀವಿ ಇರಿ ಸರ್, ನೀವು ಎಲ್ಲಿರ್ತೀವಿ ಅಲ್ಲಿಂದ ಒಂದು 100 ಕಿಲೋಮೀಟರ್ ಮುಂದೆ ಬಂದು ಫೋನ್ ಮಾಡಿ, ಯಾವ್ದಕ್ಕೆ ನೀವು ಇರೋ ಕಡೆ ಫೋನ್ ಮಾಡಬೇಡಿ ಅಂತ CCP ನಟರಾಜ್ ಹೇಳ್ತಾರೆ. ಅವ್ರ ಡಿಪಾರ್ಟ್ಮೆಂಟ್ ಬೆಳಗಿರು ಅಂತ ಹೇಳಿ ಅವರು ನಮ್ಮನ್ನ ಕಳಿಸ್ಕೊತಾರೆ. ನಾವು DCP ಫೋನ್ ಮಾಡೋ ಮುಂಚೆ ನಮ್ಮ ಮನೆ ಹತ್ರ ಆಲ್ರೆಡಿ ಕುಮಾರಸ್ವಾಮಿ ಲೇಔಟ್ ಇನ್ಸ್ಪೆಕ್ಟ್ರು, ಸೆಂಟ್ರಲ್ ಸ್ಟೇಷನ್ ಇನ್ಸ್ಪೆಕ್ಟ್ರು, CCP ಅಜ್ಜಪ್ಪ, ನರೋಣ, ನಮ್ಮ ಚಂದ್ರಪ್ಪ ಅಂತ ಭದ್ರಾವತಿ ಕಡೆ ಅವ್ರು ಇವರೆಲ್ಲ ಸೇರಿ ನಮ್ಮ ಮನೆ ಹತ್ರ ಬಂದವ್ರೆ. ಶ್ರೀಧರ್ ಮನೆ ಹತ್ರ. ಶ್ರೀಧರ್ ಮನೆ ಹತ್ರ ಬಂದು ಶ್ರೀಧರ್ ಮನೆ ಕೇಳೋರೆ, ಇಲ್ಲ ಅಂದಿದ್ದಕ್ಕೆ ಪ್ರೆಸ್ ಹತ್ರ ಹೋಗೋರೆ. ಪ್ರೆಸ್ ಎಲ್ಲ ಸರ್ಚ್ ಮಾಡೋರು. ಪ್ರೆಸ್ ಒಳಗಡೆ ಬನ್ನಿ, ಪ್ರೆಸ್ ಒಳಗಡೆ ಬಂದಿಲ್ಲ, ಹೊರಗಡೆ ಕರ್ಸ್ಕೊಂಡು ಮಾತಾಡೋರು. ಯಾರಿಗೆ? ಅಲ್ಲಿ ನಮ್ಮ ಕೆಲಸ ಮಾಡೋರಿಗೆ. ಎಲ್ಲಿ ಗೊತ್ತಿಲ್ಲ ಸಹಿತ ಊರಿಗೆ ಗೊತ್ತಿ ಅಂತ ಹೇಳೋರ. ನಾವು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳೋರು. ನಾವು ಏನು ರಿಪೋರ್ಟ್ ಬರ್ದು ಕಳಿಸ್ತೀನಿ ಅಂತ ಹೇಳಿದಾರೆ, ನಿಮ್ಮ ಕೆಲಸ ಮಾಡ್ತಾರ್ರಿ ಅಂತ ಹೇಳೋರೆ. ಅಲ್ಲೆಲ್ಲ ಸ್ಟಾಫ್ಗಳು ಮಾತಾಡ್ಸೋರು. ಯಾರು? ಪೊಲೀಸ್ನವರು. ಅವ್ರು ಸ್ಟಾಫ್ನವ್ರು ಕೇಳೋರು, ಸ್ಟಾಫ್ನ ಪ್ರೆಸ್ನವ್ರು ಕೇಳೋರು, ಪ್ರೆಸ್ನಲ್ಲಿ ಕೆಲಸ ಮಾಡೋರಿಗೆ. ನಮ್ಮ ಗಿರೀಶ್ಗೆ, ಮಂಜುನಾಥ್ ಹದ್ದೆ, ನಮ್ಮ ಹಿಡಿಯೋರಿಗೆಲ್ಲ ಮಲ್ಲ ಆಫೀಸಲ್ಲಿದೆ. ನೀವು ಅವ್ರದ್ದೆಲ್ಲ ಕೇಳ್ಕೊಂಡು ಜನರು ಅವ್ರು ಸಿಗ್ತಾರೆ, ಎಲ್ಲಿ ಸಿಕ್ಕೋರು, ಎಲ್ಲಿ ಹೋಗ್ತಾರೆ ಅಂತ ಹೇಳೋರು. ಅದು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಇತ್ತಲ್ಲ ಹುಡುಗರು, ಅವ್ರ ಮನೆ ಅಡ್ರೆಸ್ ಗೊತ್ತಾ ಅಂತ ಕೇಳೋರು. ನಮ್ಮ ಮನೆ ಹತ್ರ ಇರೋ ಹುಡುಗರ್ದು. ನಮ್ಮ ಮನೆ ಹತ್ರ ಪಾಪ ಇವ್ರೊಬ್ರಿಗೆ ಅಡ್ರೆಸ್ ಗೊತ್ತಿಲ್ಲ. ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ, ನಾವು ಇಲ್ಲಿ ಇರ್ತೀವಿ, ಬರೀ ಬಂದು ನೋಡ್ತಾರೆ ಹೋಗ್ತಾರೆ ಅಷ್ಟೇ. ಅವರು ಕಾಫಿ ಟೀ ತಂದು ಕೊಡ್ತಾರೆ, ಊಟ ಕೊಡ್ತಾರೆ, ಅದು ಬಿಟ್ಟರೆ ನಮ್ಗೇನಿಲ್ಲ. ನಮಗೆ ಪರಿಚಯ ಒಬ್ಬರೇ ಶ್ರೀಧರ್ ಸರ್ ಮಾತಾಡ್ತೀವಿ, ಇಲ್ಲ ಬಚ್ಚನವ್ರ ಮಾತ್ರ ಮಾತಾಡ್ತೀವಿ. ಇನ್ನು ಮೀಟಿಂಗ್ಗಳು ಅವರೇ. ಎಲ್ಲ ಹುಡುಗರ ಹೆಸರು ನಮ್ಗೆ ಒಬ್ರು ಅಲ್ಲಿರೋ ಯಾವ ಹುಡುಗರು ಇರ್ತಾರೆ ಒಬ್ಬರು ಹೆಸರು ನಮ್ಗೆ ಗೊತ್ತಿಲ್ಲ ಅಂತ ಕೇಳ್ಕೊಂಡು, ನೋಡಪ್ಪ ನಾವು ನೀವು ಪ್ರೆಸ್ಸಿಗೆ ಬಂದಿಲ್ಲ, ಪ್ರೆಸ್ ಆಚೆ ಇದ್ಕೊಂಡು ಮಾತಾಡ್ತಾರದು, ಆಮೇಲೆ ಪ್ರೆಸ್ಸಿಗೆ ಬಂದಿರೋ ಪೊಲೀಸ್ನವರು ನಾವೆಲ್ಲ ಸರ್ಚ್ ಮಾಡ್ರು ಅಂತ ನೀವು ಇನ್ನೊಂದೆಲ್ಲ ಮಾಡೋಕೆ ಹೋಗ್ಬಿಡಿ. ಏನೋ ನಾವೇನು ನಿಮ್ಗೆ ಯಾಕೆ ತೊಂದರೆ ಕೊಡ್ತಾಯಿಲ್ಲ, ನಾವು ಬರೀ ಬಚ್ಚನ್ ಸೇರಿ ಹುಡ್ಕೊಂಬಂದ್ವಿ ಅಷ್ಟೇ ಅಂತೇಳಿ ಪೊಲೀಸರಿಗೆಲ್ಲ ಪ್ರೆಸ್ನ ಸಮಾಧಾನ ಮಾಡಿ ಇವೆಲ್ಲ ಮಾಡ್ತಾರೆ. ಇವೆಲ್ಲ ನಮ್ಮ ಕಿವಿಗೆ ಬಿದ್ದ ತಕ್ಷಣ ನಾವು ತಿರುಗಿ ವಾಪಸ್ ನಮ್ಮ ಹುಡುಗ ಸಿಗ್ತೀವಿ. ನಮ್ಮ ರಂಗನಾಥ್ನ ಗೌಡನ್ನ ಕರ್ಸ್ಕೊಂಡು ಐಟಮ್ ಎಲ್ರಪ್ಪ ಅಂತ ಕೇಳ್ತೀವಿ. ಇಲ್ಲ 100% ಹಾಕ್ಯಾರ. ಅಥವಾ ಹುಡುಗರಿಗಿಂತ ಆಸೆ, ಆ ಬಿಸಾಕಿ ಮನ್ಸಾಗಲ್ಲ, ಬಿಸಾಕ್ತೀವಿ ಮಾಡೋದು ಕಷ್ಟಪ್ಪ ಅಂತ ಹೇಳಿ ಬಚ್ಚಿಟ್ಬಿಟ್ರೆ ಏನಪ್ಪ ಅಂತೇಳಿ ಕರೆಸಿ ಇಬ್ರಿಗೂ ಒಬ್ರಿಗೊಬ್ರಿಗೆ ಮಾತಾಡಿ ಯಾವ ಸ್ಪಾಟ್ನ ತಂದು ನೀರು ತಳ್ಳೋದು ಆ ಸ್ಪಾಟ್ಗೆ ಹೋಗಿ ಗಾಡಿ ನಿಂತ್ಕೊಂಡು ನೋಡ್ಕೊಂಡ್ಬರ್ತೀವಿ. ಅವ್ರು ಹಾಕಿ ನಿಜ ಅಂತ ಕನ್ಫರ್ಮ್ ಆದಮೇಲೆ ಅದನ್ನು ಒಂದು ಲೂಸ್ ಬಿಡ್ತೀನಿ. ಅಲ್ಲಿಂದ ಕರ್ಕೊಂಡೋಗಿ ಬರ್ತೀನಿ. ನಾನು ಇವತ್ತು ಶ್ರೀಧರ್ಗೆ ತಿರ್ಗಾ ಕೋರಮಂಗಲ ಮನೆಗೆ ಬಿಟ್ಬಿಟ್ಟು ತಿರ್ಗಿ ಬರ್ತೀನಿ. ನಾನು ಐಟಮ್ಸ್ ಎಲ್ಲ ಬೇರೆ ಕಡೆ ಇತ್ತಲ್ಲ, ಈ ಗನ್ ಇಟ್ಟಿದ್ದು ಐಟಮ್ಸು ಇವೆಲ್ಲ ತಗೊಂಡೋಗಿ ಇನ್ನೊಂದು ಕಡೆ ಬೇರೆ ಇಟ್ಟಿರ್ತೀನಿ. ಎಲ್ಲ ಒಂದೇ ಕಡೆ ಅಲ್ಲ, 4-5 ಕಡೆ ಬೇರೆ ಬೇರೆ ಕಡೆ ಇಟ್ಟು ನಾನು ವಾಪಸ್ ಮನೆಗೆ ಹೋಗೋಷ್ಟಿದ್ರಿಗೆ, ಕೋರಮಂಗಲ ಹೋಗೋಷ್ಟಿಗೆ ರಾತ್ರಿ 12:30 ಆಗ್ಬಿಟ್ಟಿತ್ತು. ಅದೇ ಶ್ರೀಧರ್ ಹೇಳ್ತೀವಿ ಇಷ್ಟೊತ್ತಾಗತ್ತೆ ಅಂತ. ಅವ್ರು ನೋಡ್ತಾ ವೇಟ್ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಮುಗಿಸ್ಕೊಂಡು ನಾವಿರ್ಬೇಕಾದ್ರೆ ಶ್ರೀಧರ್ ಒಂದು ಮಾತಾಡ್ತಾರೆ. ಶ್ರೀಧರ್ ಬಚಾನ್ ನೀವೆಲ್ಲ ರಂಗನಾಥ್ ತಿಳಿಸ್ತಾರೆ ಕೇಳಿಸ್ಕೊಂಡ್ರ ಅಂತ. ನೀವು ಸರಿ ಎಲ್ಲ ಆಚೆ ಹೋಗಿ ಬಂದ್ರಿ ಕೇಳಿಸ್ಕೊಂಡ್ರಿ. ನಮಗೆ ಹುಡುಕ್ತಾ ಇರೋ ಸ್ಕ್ವಾಡು ಒಂದು DCP ಸತ್ಯನಾರಾಯಣ ಕಡಕ್ ಆಫೀಸರು ಸಿಕ್ಕಿರೋ ಮೂಗ್ಬಿಡಲ್ಲ. ಎರಡನೇದು ಬಂದು SP ಬಾವ ನಮ್ಮ ಬಗ್ಗೆ ಏನೇ ಸಿಂಪತಿ ಇದ್ರು ನಮ್ಮನ್ನು ಅಜೀಮು ಮತ್ತು ಕೈಸರು ಅವರೆಲ್ಲ ಸ್ವಲ್ಪ ನೀರು ನಮ್ಮ ಕಡೆ ಹುಡುಗರು ರೈಡ್ ಆಗ್ತಾರೆ. ನಮ್ಮ ಪ್ರತಿಯೊಬ್ಬ ಹುಡುಗನಿಗೆ ಯಾವುದೇ ಕಣ್ಣು ಸಿಗಬೇಡ್ರಿ ಅಂತ ಎಲ್ಲಗೂ ಮೆಸೇಜ್ ಕೊಟ್ಬಿಡೋಣ. ಒಂದು ವಾರ ಯಾರು ಸಿಗೋದು ಬೇಡ, ನಾವು ಬಂದು ಸಿಲಿಂಡರ್ನ ಸಿಗಲಿ. ಯಾಕೆ ನಮ್ಮ ಮನೆ ಹತ್ತಿರ ಯಾವುದೇ ಹುಡುಗರು ನಮ್ಮ ಹತ್ರ ಯಾರು ಮನೆಗೆ ಬರ್ತಾರೆ, ಯಾರು ಹೋಗ್ತಾನೋ ಒಬ್ಬರು ಹೆಸರು ಗೊತ್ತಾಗಲ್ಲ. ನಮ್ಗೆ ಯಾರು ಫೋನ್ ಬರ್ತಾಯಿತ್ತು, ಅಂತ ಬರ್ತಾರೆ ಬಿಡ್ರಪ್ಪ ಅಂತ ಕಲಿಸ್ ಸ್ಟಾರ್ಟ್ ಆಗೋಣ ಬಿಡೋರು ಅಷ್ಟೇ. ನಮ್ಮ ಮನೆಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರ ಹತ್ರ ಮಾತಾಡ್ತಾ ಇದ್ವಿ ಅನ್ನೋ ನಮ್ಮ ಮನೆ ಹತ್ರ ಹುಡುಗರು ಒಬ್ರಿಗೂ ಹೆಸರು ಗೊತ್ತಾಗ್ತಾ ಇರಲಿಲ್ಲ. ಒಂದು 4-5 ಜನ ಕ್ಲೋಸ್ ಫ್ರೆಂಡ್ಸ್ ಬಿಟ್ಟು ಯಾರೇ ಬಂದು ಗೊತ್ತಾಗಲ್ಲ. ಅಷ್ಟೇ ಹೇಳಿ ನೀವು. ಅಕಸ್ಮಾತ್ ಯಾರು ಪೊಲೀಸ್ ಸಿಕ್ಕೊಂಡ್ರೆ ನೀವು ಇಷ್ಟೇ ಹೇಳಿ ಅಂತ ನಮ್ಮ ಹುಡುಗೆಲ್ಲ ಕರೆಸಿ ಅವ್ರಿಗೆಲ್ಲ ಮಾತಾಡಿ ಇಷ್ಟಿಷ್ಟೇ ಮೆಸೇಜ್ ಅಂತ. ಯಾಕಂದರೆ ದಿನ ಡಿಪಾರ್ಟ್ಮೆಂಟ್ ಸೇರಿಸಿ ಹುಡುಕ ಸ್ಟಾರ್ಟ್ ಆಗ್ಬಿಡುತ್ತೆ. ನಮಗೆ ಇಬ್ಬರಿಗೆ ಹುಡುಕಿ ಸ್ಟಾರ್ಟ್ ಆಗ್ಬಿಡುತ್ತೆ. 3 ಕಡೆ ಹುಡುಕ್ತಾರೆ. ಶಿವಾಜಿ ಕಡೆ ಅಲ್ಲಿ ಹುಡುಕ್ತವ್ರೆ, ಇಲ್ಲಿ ಈ ಕಡೆ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಯಾರು, ನಮ್ಮ ಹತ್ರ ಇರೋ ಹುಡುಗರು ಯಾರು, ಎಲ್ಲಾಗೂ ಹಿಂದೆ ಬಿದ್ದು ನಮ್ಮ ಮನೆ ಹತ್ರ ಇರಬೇಕು ಮೇನಾಗಿ ಅವನ ಹುಡುಕ ಸ್ಟಾರ್ಟ್ ಮಾಡೋರು.
ಆ ಟೈಮ್ನಲ್ಲಿ ಗಣಪತಿ ಅಂತ ACP ಸ್ಕ್ವಾಡ್ ಆಫೀಸರ್. ಅವ್ರು ಯಾರು ಫೇವರ್ ಇಲ್ಲ. ಅವರು ಸ್ಟೇಷನ್ ಟೀ ಕೂಡ ಕುಡಿಯಲ್ಲ. ಅವ್ರ ಕೈಯಿಂದ ಜೇಬಿನ ದುಡ್ಡು ತರಿಸಿ ಟೀ ತಂದು ಕುಡಿಯೋರು ಅಂತ ಸ್ಟೇಟ್ ಆಫೀಸರು. ತಂದಿರಿಗೂ ಚೂರು ಫೇವರ್ ಇಲ್ಲ, ನಮಗೂ ಚೂರು ಫೇವರ್ ಇಲ್ಲ. ಅವ್ರು ಯಾರು ಟಾಪ್ ಆಫೀಸರು ಹೇಳೋಕ್ಕಾಗಲ್ಲ, ಸ್ವಲ್ಪ ನೋಡಿ ಅಂತೇಳಿ ಅವ್ರ ಮನಸ್ಸು ಅವ್ರ ಸ್ಟೇಟೇನು ಅದೇ ಕೆಲಸ ಮಾಡೋದು. ಅದು ಭಾರಿ ಡೇಂಜರ್. ಅಲ್ಲಿ ಭಾರಿ ಹುಷಾರಾಗಿರಬೇಕು. ಇಲ್ಲಿ ಈ ಥರ ಇದೆ. ಕೆಲವು ಇವೆಲ್ಲ ಸೇರ್ಕೊಂಡಿರೋದ್ರಿಂದ ನಮಗೆ ಮುತ್ತೋಪರಾಯ್, ರವಿ ಬೆಳಗೆರೆ, ಇಂಗ್ಲೀಷ್ ಪೇಪರ್ ಎಡಿಟರ್ ಅವನು, ಆಮೇಲೆ ಇವ್ರ ಜೊತೆ ಆಫೀಸ್ಗಳೆಲ್ಲ ಸೇರ್ಕೊಂಡು ನಮಗೆ ತಲೆನೋವು ಆಗ್ತಾಯಿದೆ. ನಾವು ಸರಿಯಾಗಿ ಹೇಳಬೇಕು. ನಮಗೆ ಸೋಮಣ್ಣನ ಮೇನಾಗಿ ಮಾತಾಡಬೇಕು. ಇವೆಲ್ಲ ಕನ್ಫರ್ಮ್ ಅವ್ರು ನಾವು ಯಾವುದೇ ಕಾರಣಕ್ಕೂ ಇರೋದು ಬೇಡ. ಇಲ್ಲಿ ಎಲ್ಲಿ ಹೋಗೋಣ ಅಂತ ಒಂದು ಡಿಸ್ಕಸ್ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ನಮ್ಮ ಹತ್ರ ಅವರು ಮೇಡಮ್ ಇದ್ರು, ರೈಟ್ರು. ಅವ್ರಿಗೂ ಸ್ವಲ್ಪ ಸಾಕಷ್ಟು ಡಿಪಾರ್ಟ್ಮೆಂಟ್ ಚೆನ್ನಾಗಿತ್ತು. ಅವ್ರಿಗೂ ಹೋಗಿ ಮಾತಾಡಿ ಅಂತ ಹೇಳಿದ್ವಿ. ಅಂದರೆ ಎಲ್ಲ ಕಡೆಯಿಂದ ಪ್ರೆಷರ್ ಬಿದ್ದು ಎಲ್ಲ ಕಡೆಯಿಂದ ಮಾತುಕತೆ ನಡೆಸಿ ಎಲ್ಲ ನಾವು ಅರೇಂಜ್ ಮಾಡಿ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ಅವ್ರ ಮನೆಗೆ ಹೇಳಿ ಇಷ್ಟೆಲ್ಲ ಗೊತ್ತಾದ್ಮೇಲೆ ಡಿಪಾರ್ಟ್ಮೆಂಟ್ಗೆ ಮೆಸೇಜ್ ಹೋಗ್ಬಿಟ್ಟಿದೆ. ಸೆಕೆಂಡ್ ಡೇ ಇನ್ಫಾರ್ಮೇಷನ್. ಸೆಕೆಂಡ್ ಡೇ ಡ್ಯಾನಿ ಸಿಗ್ತಾನೆ ನಮಗೆ. ಡ್ಯಾನಿ ಮನೆಗೆ ಹೋಗ್ತೀವಿ. ಪ್ರೆಸ್ ಕ್ಲಬ್ ಎಲ್ಲ ಬೆಳಗ್ಗೆ ಹೋಗ್ತೀವಿ. ಬೆಳಗ್ಗೆ ಡ್ಯಾನಿ ಹೋಗಿ ಹೆಣ್ಣು ಮಲಗಿರ್ತಾನೆ ಗೊತ್ತು. ಡ್ಯಾನಿ ಮನೆಗೆ ಹೋಗ್ತೀವಿ. ಬೆಳಗ್ಗೆ ಹೋಗಿ 9 ಡ್ಯಾನಿನ ಎಬ್ಬಿಸ್ಕಿರ್ತೀವಿ. ಏನೇನು ಡ್ಯಾನಿ ಏನೇನು ನ್ಯೂಸ್ ಅಂತೇಳಿ. ಡ್ಯಾನಿ ಮುಖ ತೊಳ್ಳಿ ಫ್ರೆಶ್ ಆಗಿ ರಾತ್ರಿ ಕುಡಿದ್ರಲ್ಲಿ ಇಳಿದು ನೆಕ್ಸ್ಟ್ ಮಾತಾಡಿಸಿ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ನಮಗೆ ಟೆನ್ಷನಲ್ಲಿ ಇಲ್ಲಕ್ಕೆ. ಆದರೂ ಡ್ಯಾನಿ ಹತ್ರ ಕೂತು ಮಾತಾಡ್ಕೊಂಡು ಡಿಸಿಷನ್ ತೊಗೊಂಡ್ರೆ ಡ್ಯಾನಿ ಹೇಳ್ತಾರೆ, ನೀವು DCP ಸತ್ಯನಾರಾಯಣರವ್ರಿಗೆ ಮಾತಾಡಿರೋದು ಇಡೀ ಡಿಪಾರ್ಟ್ಮೆಂಟಿಗೆ ಗೊತ್ತಾಗಿದೆ. ಇವತ್ತು ಮಧ್ಯಾಹ್ನ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಡಿಪಾರ್ಟ್ಮೆಂಟ್ ಅವರು ಗುಸು ಮಾತಾಡ್ಕೊತಾರೋ. ನೀವು ಫೋನ್ ಮಾಡಿದ್ದೀರಾ, ನಾವು ನೆಕ್ಸ್ಟ್ ವೀಕು ಸಿಗ್ತೀವಿ ಅಂತ ನಿಮ್ಗೆ ಹೇಳವ್ರೆ. ಆದರೂ ಡಿಪಾರ್ಟ್ಮೆಂಟ್ ನೀವು ಬೆಂಗಳೂರಿಗೆ ಇರ್ಬೋದು, ನಿಮ್ಮ ಹಿಂದೆ ಫಾಲೋ ಅಪ್ ಮಾಡ್ತಾರೆ. ನಿಮ್ಮ ಮನೆಗೆ ಬರ್ತಾಲ್ಲ, ಬಚ್ಚ ಮನೆಗೆ ಹೋಗ್ತಲ್ಲ ಅಂದರೆ ನಿಮ್ಮ ಸರ್ಕಲ್ಗೆಲ್ಲ ರೌಂಡ್ ಅಪ್ ಮಾಡೋಕ್ಕೆ ಮೀಟಿಂಗ್ ನಡೆತಿದೆಯಾ. ನೀವು ಯಾರು ಕ್ಲೋಸ್ ಸರ್ಕಲ್ ಫ್ರೆಂಡ್ಸ್ ಎತ್ತಕೊಂಡು ಹೋಗ್ತಾರೆ 100% ಇವತ್ತಿಂದ. ನೀವು ನಿಮ್ಮೆಲ್ಲರಿಗೆಲ್ಲ ಎಚ್ಚರಿಕೆ ಕೊಡಿ. ನಾವೇ ಲೀಸ್ಟಲ್ಲಿ ಯಾರು ಇದ್ದಾರೆ ಎತ್ತಕೊಂಡು ಹುಡುಗರು, ಅದು ನಮಗೆ ಲೀಸ್ಟ್ ಸಿಕ್ಕಿಲ್ಲ. ಇಷ್ಟು ಮಾತ್ರ ಐಡಿಯಾ ಇದೆ ಅಂತ ಸೀದಾ ಮುಖಾಂತರ ನಾವು ಸಾಕಷ್ಟು ಜನಕ್ಕೆ ನಮ್ಮವ್ರಿಗೆ ಯಾರು ನಮಗೆ ಹತ್ರ ಇದ್ದಾರೆ ಅವ್ರಿಗೆಲ್ಲ ಸೇಫ್ ಮಾಡಿದ್ದೀವಿ. ಈಗ ಪೊಲೀಸ್ ಹುಡುಕ ಸ್ಟಾರ್ಟ್ ಮಾಡ್ರೆ ನೈಟ್ ಮನೆಗೆ ಹೋಗಿ ಸ್ಟಾರ್ಟ್ ಎಲ್ಲ ಭಯ ಆಗ್ಬಿಡ್ತಾರೆ. ಯಾರೇ ಹಾಕ್ಕೊಬೋದು ನಮಗೆ ಸುತ್ತ ಅಕ್ಕಪಕ್ಕ ನಮ್ಮ ಜೊತೆ ಇರೋರು ಯಾರು ಇಂಪಾರ್ಟೆಂಟ್ ನೇಮ್ಸ್ ಇದ್ದಾರೆ ಅವ್ರಿಗೆಲ್ಲ ಶಿಫ್ಟ್ ಮಾಡಿ 1 ವಾರ ಎಲ್ಲ ಸಿಗ್ಬಾರಪ್ಪ. ಎಲ್ಲ ಟೂರ್ ಹೋಗ್ತಾರೆ. ನೀವು ಎಲ್ಲ ಮುಗಿಸಿ ನಾವು ನಮ್ಮ ಬಟ್ಟೆಗಳು ತೊಗೊಂಡು ನಾವು ಜೊತೆಗೆ ಇಬ್ಬರು ನಮ್ಮ ಜೊತೆ ಬೇಕಾಗಿರೋ ಹುಡುಗರು ಕರ್ಕೊಂಡು ನಮ್ಮ ಜೊತೆಗೆ ಅವರೆಲ್ಲೂ ನೋಟಿಲ್ದ ಹುಡುಗರನ್ನ ಕರ್ಕೊಂಡು ನಾವು ಇಲ್ಲಿಂದ ಈ ಕಾರು ನಿಲ್ಲಿಸ್ಬಿಡ್ತೀವಿ. ಸಿಟಿಲಿ ಎಷ್ಟು ತುಂಬ ಓಡಾಡ್ತೀವಿ. ನಮ್ಮ ಫ್ರೆಂಡ್ ಕಾರು, ಈ ಕಾರು ಮನೆ ಇರ್ತೀವಿ. ನಮ್ಮ ಗಾಡಿ ಅಲ್ಲಿ ಬಿಡ್ತೀವಿ. ಇನ್ನೊಬ್ಬ ಫ್ರೆಂಡ್ ಇರ್ತಾನೆ, ನಮ್ಮ ಫ್ರೆಂಡು ಸುಂದರ್ ಅಂತೇಳಿ. ಅವನ ಹತ್ರ ಹೋಗಿ ಒಂದು ಕಾರ್ ಇಸ್ಕೊಂಡು ಆ ಕಾರ್ ತೊಗೊಂಡು ಚೆನ್ನಾಗಿರುತ್ತೆ.